ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಸೂಪರ್ ಆಗಿರೋ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಬೇರೆ ಯಾವ್ದು ಯೂಟ್ಯೂಬ್ ಚಾನೆಲ್ ನಲ್ಲಿ ಆಮೇಲೆ ಬೇರೆ ಯಾವ್ದು ಕುಕಿಂಗ್ ಚಾನೆಲ್ ನಲ್ಲಿ ಇಲ್ಲ. ಇದು ನಾನೇ ಕಂಡುಹಿಡಿದಿರೋ ರೆಸಿಪಿ. ಬಾಯ್ಲರ್ ಕೋಳಿ ಬಸ್ಸಾರು. ನೀವು ಬೇರೆ ತರ ಬಸ್ಸಾರು ತಿಂದಿರ್ತೀರಾ, ಬಟ್ ಇವತ್ತು ನನ್ ಸ್ಟೈಲ್ ನಲ್ಲಿ ಒಂದು ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ಒಂದ್ಸಲಿ ಮನೆಯಲ್ಲಿ ಖಂಡಿತ ಮಾಡ್ಕೊಂಡು ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮಾಡಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲಿ ಮುಕ್ಕಾಲ್ ಕೆಜಿ ಬಾಯ್ಲರ್ ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇಷ್ಟಾಕಿ ಇದನ್ನ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಬೇಕು. ಇದು ಮಿಕ್ಸ್ ಆದ್ಮೇಲೆ ಇದನ್ನ ಲೋ ಫ್ಲೇಮ್ ಅಲ್ಲಿ ಒಂದ್ 5 ನಿಮಿಷ ಬೇಯಿಸ್ಬೇಕು. ಇದು ಟೋಟಲ್ 15 ನಿಮಿಷ ಬೇಯಿಸ್ಬೇಕು. ಫಸ್ಟ್ 5 ನಿಮಿಷ ಹೇಳ್ತೀನಿ. 5 ನಿಮಿಷ ಆದ್ಮೇಲೆ ಓಪನ್ ಮಾಡಿ ಈ ತರ ಮಿಕ್ಸ್ ಮಾಡ್ಕೋಬೇಕು. 5 ನಿಮಿಷಕ್ಕೆ ಒಂದ್ಸಲಿ ಓಪನ್ ಮಾಡಿ ಈ ತರ ಮಿಕ್ಸ್ ಮಾಡ್ಬೇಕು. ಇದು ನೀರ್ ಬಿಡಕ್ ಸ್ಟಾರ್ಟ್ ಆಗುತ್ತೆ ನೋಡಿ. ಆಗ್ಲೇ 10 ನಿಮಿಷ ಆಗಿದೆ, ನೀರ್ ಬಿಡಕ್ ಸ್ಟಾರ್ಟ್ ಆಗಿದೆ. 2 ಸಲ ಮಿಕ್ಸ್ ಮಾಡಿದೀನಿ. ಮತ್ತೆ ಒಂದ್ಸಲಿ ಕ್ಲೋಸ್ ಮಾಡಿ 5 ನಿಮಿಷ ಬಿಟ್ರೆ ಚಿಕನ್ ನೀಟಾಗಿ ಬೆಂದಿರುತ್ತೆ, ಮತ್ತೆ ನೀರ್ ಬಿಟ್ಕೊಂಡಿರುತ್ತೆ ನೋಡಿ. ನಾವು ಇದೇ ನೀರಲ್ಲಿ ಬಸ್ಸಾರು ಮಾಡ್ಕೊಂತೀವಿ. ಆ ಪೀಸ್ ನ ಸಪ್ರೇಟ್ ಪಲ್ಯ ಮಾಡ್ತೀನಿ. ನೋಡಿ, ಇದು ನೀಟಾಗಿ ನೀರ್ ಬಿಟ್ಕೊಂಡಿದೆ, ಚಿಕನ್ ನೀಟಾಗಿ ಬೆಂದಿದೆ. ಇವಾಗ ಪೀಸ್ ಸಪ್ರೇಟ್ ಮಾಡ್ಕೊಂತ ಇದ್ದೀನಿ. ಪೀಸ್ ಎಲ್ಲ ಸಪ್ರೇಟ್ ಮಾಡಿದ್ದೀನಿ ನೋಡಿ. ಈ ನೀರಲ್ಲಿ ಸಾಂಬಾರ್ ಮಾಡ್ಕೊಂತೀವಿ ನಾವು ಬಸ್ಸಾರು. ಇದಕ್ಕೊಂದು ಮಸಾಲ ರೆಡಿ ಮಾಡೋ ಬನ್ನಿ. ಬಾಂಡ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಒಂದ್ 15 ಪೀಸು ಕಾಳು ಮೆಣಸು, ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಈರುಳ್ಳಿ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ, ಒಂದು 5 ಖಾರದ ಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಖಾರಕ್ಕೆ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಶುಂಠಿ. ಇಷ್ಟೆಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಕೊನೆಯದಾಗಿ 1 ಕಟ್ ಮಾಡಿರೋ ಟೊಮೆಟೊ ಹಾಕಿ, ಟೊಮೆಟೊ ಸಾಫ್ಟ್ ಆಗೋವರೆಗೂ ಒಂದ್ 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. 1 ಕೈ ಹಿಡಿ ಕೊಬ್ಬರಿ ಹಾಕೊಂಡಿದ್ದೀನಿ. ಇದು ಮನೆಯಲ್ಲಿ ಮಾಡಿರೋ ಧನಿಯಾ ಪುಡಿ. ಚಿಕ್ಕ ಸ್ಪೂನ್ ಇಂದ 2 ಸ್ಪೂನ್ ಧನಿಯಾ ಪುಡಿ ಹಾಕೊಂಡಿದ್ದೀನಿ. ಸ್ವಲ್ಪ ನೀರ್ ಹಾಕಿ ಇದನ್ನ ನುಣ್ಣಗೆ ಫುಲ್ ಗಂಧ ತರ ರುಬ್ಕೋಬೇಕು ನೋಡಿ. ಇದು ರುಬ್ಬಿದಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಹಾಕ್ಬೇಕು. ಕೊತ್ತಂಬರಿ ಹಾಕಿದ್ಮೇಲೆ ಒಂದ್ 5 ಸೆಕೆಂಡ್ ಮಿಕ್ಸಿ ತಿರ್ಗಿಸಿದ್ರೆ ಸಾಕಾಗುತ್ತೆ ನೋಡಿ. ಈ ತರ ಕೊತ್ತಂಬರಿ ಸೊಪ್ಪು ಕಾಣಿಸ್ಬೇಕು ಅದ್ರಲ್ಲಿ ಮಸಾಲೆಯಲ್ಲಿ. ಇವಾಗ ಈ ಮಸಾಲೆನ ಈ ಚಿಕನ್ ನೀರ್ ಇದೆಯಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ. ಮಸಾಲೆ ನೀರ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದ್ 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನಿಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೋಬೇಕು. ಉಪ್ಪು ಆಲ್ರೆಡಿ ನಾನು ಚಿಕನ್ ಬೇಯಿಸುವಾಗ ಉಪ್ಪು ಹಾಕಿದ್ದೆ. ಉಪ್ಪು ಒಂದ್ಸಲಿ ನೋಡಿ, ನಿಮ್ಗೆ ಬೇಕಾದ್ರೆ ಉಪ್ಪು ಹಾಕೊಳ್ಳಿ. ಇದಿವಾಗ ಒಂದ್ 5 ನಿಮಿಷ ಚೆನ್ನಾಗಿ ಕುದಿ ಬಂದ್ರೆ ನಿಮ್ಗೆ ಸಾಂಬಾರ್ ರೆಡಿ ಆಗಿರುತ್ತೆ. ಇವಾಗ ಇದು ಪಲ್ಯಕ್ಕೆ ಒಂದ್ ಸ್ವಲ್ಪ ಬಾಣ್ಲಿಗೆ ಎಣ್ಣೆ ಹಾಕೊಂಡಿದ್ದೀನಿ. ಕಟ್ ಮಾಡಿರೋ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಒಂದ್ 5 ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು. ಇದು ಫ್ರೈ ಆದ್ಮೇಲೆ ಇವಾಗ ನಾವೇನು ಈ ಚಿಕನ್ ಸಪ್ರೇಟ್ ಮಾಡಿದ್ವಿ ಆ ಚಿಕನ್ ಹಾಕೊಳ್ತಾ ಇದ್ದೀನಿ. ಇದನ್ನ ನಾನು ಸ್ವಲ್ಪ ಚಿಕನ್ ಉಳಿಸ್ಕೊಂತ ಇದ್ದೀನಿ, ರಾತ್ರಿಗೆ ಮತ್ತೆ ಮಾಡ್ಕೊಂತೀನಿ. ಇಷ್ಟೇ. ಇದು ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಫ್ರೈ ರೆಡಿ ಆಗುತ್ತೆ ಚಿಕನ್ದು ಪಲ್ಯ ನೋಡಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಇಷ್ಟಾಗಿ ಒಂದ್ 5 ನಿಮಿಷ ನೀಟಾಗಿ ಹುರ್ಕೋಬೇಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ ಚಿಕನ್ ಪಲ್ಯ ರೆಡಿ ಆಗುತ್ತೆ. ಅಷ್ಟೇ, ತಟ್ಟೆಗೆ ಹಾಕೊಳ್ತಾ ಇರೋದು, ಬ್ಯಾಟಿಂಗ್ ಮಾಡ್ತಾ ಇರೋದು. ಸಖತ್ತಾಗಿರುತ್ತೆ. ಒಂದ್ಸಲಿ ಮನೇಲಿ ಟ್ರೈ ಮಾಡಿ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ.